ಹೆಂಗೆ ಅನಿಸ್ತದ ಈಗ ಹೆಂಗೆ ನಾವು ಎಲಿಮಿನೇಟ್ ಆಗ್ತೀವೋ ಸೆಲೆಕ್ಟ್ ಆಗ್ತೀವೋ? ನಮ್ಗೆ ಅನ್ಸೋ ಮಟ್ಟಿಗೆ 70% ಎಲಿಮಿನೇಟ್ ಆಗ್ತೀವಿ, 30% ಅಷ್ಟೇ ಚಾನ್ಸಸ್. ಎಕ್ಸಾಕ್ಟ್ಲಿ. ಅನ್ಎಕ್ಸ್ಪೆಕ್ಟೆಡ್ ಸೆಲೆಕ್ಟ್ ಸೆಲೆಕ್ಟ್ ಆದರೆ ಅನ್ಎಕ್ಸ್ಪೆಕ್ಟೆಡ್. 100% ಫಾರ್ ದ ಬೆಸ್ಟ್. ಅಷ್ಟೇ. ಈಗ ರಿಸಲ್ಟ್ ಬರ್ತಿದ್ದಂತ ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ಹೇಳ್ತೇನೆ ಅಂತ. ಗೈಸ್ ಏನಿತ್ತಂದ್ರೆ ಟ್ವಿಸ್ಟ್ ಆಗಿ ಸ್ವಲ್ಪ ಏನಿತ್ತಂತಂದ್ರೆ ಫಸ್ಟಿಗೆ ಆಲ್ಮೋಸ್ಟ್ ಎಷ್ಟು ಟೀಮ್ಸ್ ಇದಾವಲ್ಲ 9 ಟೀಮ್ಸ್ ಇದ್ವು. ಅದ್ರಾಗ 3 ಟೀಮ್ಸ್ ಸೆಲೆಕ್ಟ್ ಆಗ್ಯಾರ, ಇನ್ನು 4 ಟೀಮ್ ಏನಿದ್ವಲ್ಲ ಟೈ ಆಗಿತ್ತು. ಸೊ ಹಾಗಾಗಿ ಏನು ಮಾಡಿದ್ರು ಅವರು ಕ್ವಶನ್ ಪೇಪರ್ ಸ್ಟಾಪ್ ಮಾಡಿದ್ರು. ನಮಗೇನು ಇವ್ರ ಕ್ವಶನ್ ಪೇಪರ್ ನಮಗೆ ಬಂದಿತ್ತು, ನಮ್ಮ ಕ್ವಶನ್ ಪೇಪರ್ ಅವ್ರಿಗೆ ಹೋಗಿತ್ತು. 4 ಟೀಮ್ಸ್ ಈಗ 4 ಟೀಮ್ಸ್ದಾಗ ನಾವು ಸೆಲೆಕ್ಟ್ ಆಗಿದ್ವಿ. ಸೊ ಹಾಗಾಗಿ ಇನ್ನೆರಡು ಇನ್ನೋದಲ್ಲ ಎಲಿಮಿನೇಟ್ ಆಗ. ಆ 4 ಟೀಮ್ಸ್ದಾಗ ಈಗ ರಿಸಲ್ಟ್ ಇನ್ನೂ ಗೊತ್ತಿಲ್ಲ. ಈಗ ಬರ್ದೇವಿ. ಅಮೇಝಿಂಗ್ ಏನಂದ್ರೆ ಐ ಒಳಗೆ ಸೆಲೆಕ್ಟ್ ಆಗಿವಿ ನಾವು. ಸ್ವೈಪ್ ಆಗಿ ಸಂಬಂಧ ಬೆಸ್ಟ್ ಆನ್ಸರ್ಸ್ ಬರ್ದೀವಿ. ಆಮೇಲೆ ನೆಕ್ಸ್ಟ್ ನೋಡಿ ಸೆಲೆಕ್ಟ್. ಇನ್ನೊಂದೇನಿತ್ತು ಅಂತಂದ್ರೆ ನಮ್ಗೇನು ಕ್ವಶನ್ಸ್ ಬಂದಿದ್ವಲ್ಲ ಅವ್ರಿಗೆ ಹೇಳಿದ್ವಿ, ಅವ್ರ ಕ್ವಶನ್ಸ್ ಏನು ಬಂದಿಲ್ಲ ನಮಗೆ ಬಂದಿತ್ತಲ್ಲ. ಸೊ ನಾವು ಏನು ಮಾಡಿದ್ವಿ ಫಸ್ಟೇ ಡಿಸ್ಕಸ್ ಮಾಡಿಬಿಟ್ಟಿದ್ವಿ. ಸೊ ಆಲ್ರೆಡಿ ನಮ್ಮ ಕ್ವಶನ್ಸ್ ಗೊತ್ತಿದ್ದು ಹಾಕಿಟ್ಟಿವಿ. ಈಗ ಗೊತ್ತಬೇಕು ಓ ಫಾರ್ ದಿ ಬೆಸ್ಟ್ ನೋಡೋಣ ಅಂತ. ಏನೇ ಆಲ್ಮೋಸ್ಟ್ ಡಿಸ್ಕಸ್ ಮಾಡಿಲ್ಲ, ನಮಗೆ ಬಂದದ ಒಟ್ಟು ನಾವು ಡಿಸ್ಕಸ್ ಮಾಡಿ ನೋಡೋಣ ಅಂತ ಏನಾಗ್ತದೆ. ಆಮೇಲೆ ಮೊಬೈಲ್ ಒಂದೆಲ್ಲ ಇರಲಿಲ್ಲ, ಮಿಸ್ ಕಾಲ್ ಭಾಳ ಬಂದವ. ಟೀಚರ್ಸ್ ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಸ್ಟೂಡೆಂಟ್ಸ್ ಭಾಳ ಮಂದಿ ಫೋನ್ ಹಚ್ಬಿಟ್ಟಾರೆ, ಈಗ ಕಾಲ್ ಮಾಡ್ಬೇಕು. ಸೊ ನೋಡೋಣ ಅಂತ ಹೋಪ್ ಫಾರ್ ದಿ ಬೆಸ್ಟ್. ಇದೇನಕ್ಕೆ ಗೊತ್ತಿಲ್ಲ, ನೋಡೋಣ ಅಂತ. ಇದೇ ಪ್ರೆಸೆಂಟ್ ಇಂಡಿಯಾದ ಬೆಸ್ಟ್ ವಂಡರ್. ಗೈಸ್ ಟಿಲ್ ದೆನ್ ನೋಡ್ತೀರಿ ಏನಾಗ್ತದೆ ನೋಡ್ತೀರಿ. ಸ್ಟೇಟ್ ಮತ್ತೆ 4 ಟೀಮ್ಸ್ ಫೈನಲಿ ಸೆಲೆಕ್ಟೆಡ್. ಫೈನಲ್ ರೌಂಡ್ ಅದ ನೋಡ್ಬೇಕು. ನಮ್ದ ತೆಗಿತಾರೆ ನೋಡೋಣ. ಟೈಮ್ ಮುಕ್ಕಾದ ಈಗ ಲಂಚ್ ಅದ ನೋಡೋಣ ಅಂತ. ಊಟ ಮಾಡಕ್ಕೆ ಹೋಗ್ಬೇಕು. ನೋಡಿ ಇಲ್ಲಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ಡೆಕೋರೇಷನ್ ಎಲ್ಲ ಮಸ್ತ್ ಅದ. ಹೊರಗಡೆ ಎಲ್ಲ ಹೆಸರು ಬಂದುಬಿಟ್ಟು ಕ್ಯಾಪ್ಟನ್ಸ್ ಅಂತೇಳಿ ಒಳಗೆ ಕ್ವಿಸ್ ಅಂತೇಳಿ ಕ್ವಿಸ್ನ ಮಾಡಿದ್ರೆ ಇಲ್ಲೇ ನೆಕ್ಸೋಥಾನ್ ಅಂತ ಏನೋ ಅದ. ಇಲ್ಲೇ ಮೇ ಬಿ ಕೋಡಿಂಗ್ ಆಗಿಲ್ಲ ಒಳಗೆ. ಈಗ ಊಟ ಮಾಡೋದಕ್ಕೆ ಸೆಲೆಕ್ಟೆಡ್ ಟೀಮ್ಸ್ ಹೇಳಕ್ ಬಂದಾರ. ಫಸ್ಟ್ ಟೀಮ್ ಒಂದು ಹೇಳಾರ, 2 ಟೀಮ್ ನೋಡತ್ತಾರ, ಹೇಳ್ತಾರೆ ಅಂತ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹೇಳಾರ. ಈಗ ಚೀರಿ ಒಂದು ಹೇಳ ಎಲ್ಲರೂ ಅಂಜಾರ. ಅಲ್ಲ ಗೈಸ್ ಈಗ ಲಂಚ್ ಬ್ರೇಕ್ ಅದ ಅಂತ ಊಟ ಮಾಡ್ಬೇಕು. ಈಗ ಹೊಟ್ಟೆಗೆ ಗುಳುಗುಳು ಇರೋದು ತುಪ್ಪ. ಆಗ ಒಂದಿನ ನಾವು ಫಿಸಿಕಲ್ ಗ್ರೌಂಡ್ ಒಳಗೆ ಸಾಲ್ಟ್ ಆರ್ಡರ್ ಕೊಟ್ಬಿಟ್ಟು ಹೊಟ್ಟೆಗೆ ಮೂಗನೆಲ್ಲ ಚಿಕ್ಕೊಂಡ್ಬಿಟ್ಟೈತಿ. ಇಲ್ಲೇ ಕುಂತಾರಲ್ವ ಗೈಸ್, ಇಲ್ಲೇ ಮತ್ತೆ ಹೊಳ್ಳಿಲೇ ಬಂದ್ವಿ ಗೈಸ್. ಈಗ ಊಟಕ್ಕೆ ಬಂದಿದ್ವಿ. ಊಟಕ್ಕೆ ಚಪಾತಿ, ಜಾಮೂನು, ಆಮೇಲೆ ಬಟಾಟಾ ಸಾಸ್, ಬಟಾಟಾ ಸಾಂಗ್ ಅಂತ, ಬಟಾಟಾ ಸಾಂಗ್ ಅಂತ, ಆಮೇಲೆ ಒಂದು ಬಜ್ಜಿ, ಮಿರ್ಚಿ ಅದ, ಸೀದಾ ಉಪ್ಪಿನಕಾಯಿ ನೋಡಿ ಉಪ್ಪಿನಕಾಯಿ ಬರೀ ಇಂಥದೆಯ ಗೈಸ್. ಈಗ ಊಟ ಅದು ಮುಗಿಸ್ಕೊಂಡು ಬಂದ್ವಿ. ಈಗ 3rd ರೌಂಡ್ ಅದ. ಫೈನಲ್ ರೌಂಡಿಗೆ ಸೆಲೆಕ್ಟ್ ಆಗಿವಿ. ನೋಡೋಣ ಅಂತ. ಇಲ್ಲದಾರ ಇವ ಟ್ರೆಜರ್ ಹಂಟಿಂದ ಕೋಆರ್ಡಿನೇಟ್ರ್. ಹೆಂಗೈತಿ ನಿಮ್ಮ ಕಾಲೇಜಾಗ ಹೆಂಗೆ ನಡೆಯತ್ತೆ? ನಮಗೆ ಚಲೋ ಐತಿ, ಎಲ್ಲ ಚಲೋ ಅನ್ಸತ್ತೈತಿ. ನಿಮ್ದು ಹೆಂಗೆ ಅನ್ಸುತ್ತೆ? ನಿಮ್ಗೆ ಆಟ ಆಡಿಸಿ ಖುಷಿ ಆಯ್ತು ನೋಡಿ. ಖುಷಿ ಆಗೈತಿ. ಯಸ್. ಪ್ರಿಪ್ರೇಷನ್ ಎಲ್ಲ ಹೆಂಗಿತ್ತು ಬೈ? ನಿಮ್ಮ ಪ್ರಿಪ್ರೇಷನ್ ಎಲ್ಲ ಎಲ್ಲರೂ ಹಾರ್ಡ್ ವರ್ಕ್ ಹಾಕಿದ್ರು, ಎಲ್ಲರೂ ಎಫರ್ಟ್ಸ್ ಮೆಚ್ಚಬೇಕು. ನೀವು ಆಟ ಆಡಿದ್ದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ನ ಮೆಚ್ಚಬೇಕು. ಥ್ಯಾಂಕ್ ಯು ಒಳಗಡೆ ಹೋಗೋಣ. ಇಲ್ಲೇ ಇದೆ ಚೆಕ್ ಮಾಡಿ ರಿಡಲ್ ಸಿಕ್ಕೈತಿ. ಈಗ ಫೈನಲ್ ರೌಂಡ್ ಸ್ಟಾರ್ಟ್ ಆಗ್ಯದ. ಫೈನಲ್ ರೌಂಡ್ ಹುಡುಕಾಕತ್ತೀವಿ. ಎಲ್ಲಿ ರಿಡಲ್ ಅದ ದಮ್ಮತ್ತೆ ಹುಡುಕ್ಯಾಡಿ ಬರೀ ಗೈಸ್. ಇಲ್ಲಿ ವಾಲಂಟಿಯರ್ ಸಿಕ್ಕಾರ. ಇವರೆಲ್ಲರೂ ಎಲ್ಲ ಚಲೋ ನೋಡ್ತಾರೆ. ಇವ್ನು ಡ್ಯಾನ್ಸ್ ಮಾಡೋದ, ಡ್ಯಾನ್ಸ್ ಮಾಡಿ. ನಾವು ಹೋಗಂಬ. ಏ ಮಾರುತಿ
5 minutes later. ಗೈಸ್ ಟ್ರೆಜರ್ ಅಂತ ಏನೈತಲ್ಲ ಇದೆ ನಮ್ದು ಮುಗೀತ ನಮ್ದು ಏನಂತಂದ್ರೆ ಫೋರ್ತ್ ಮಂತಲ್ಲ ಫೋರ್ತ್ ಮಂತ್ ಹೋದಿಲ್ಲ ನಮ್ದು ಫೋರ್ತ್ ಮಂತ್ ಏನಂತಂದ್ರೆ ಲಾಸ್ಟ್ ಚಾಯ್ಸ್ ಇತ್ತು ಅದು ನಮ್ದು ಸ್ವಲ್ಪ ಲೇಟಾಗಿ ಬಂದ್ವಿ ನಮ್ದು ಟೈಮಲ್ಲೇ ಮೇಲ್ಗಡೆ ಹೋದ ಸೊ ಹೋಗ್ಲಿ ನಡೀತದ ಬಟ್ ಎಂಜಾಯ್ ಅಂತೂ ಭಾಳ ಆತ ಇವೆಂಟ್ ಮಾತ್ರ ಚಲೋ ಇತ್ತು ನಮ್ಗೆ ಖುಷಿ ಆತ ಎಂಜಾಯ್ ಮಾಡಿದ್ವಿ ನಾವು ಸೋಲಿ ಗೆಲ್ಲಿ ನಡೀತದ ಬಟ್ ಎಂಜಾಯ್ ಮಾತ್ರ ಭಾಳ ಮಾಡಿದ್ವಿ ನೋಡೋಣ ಅಂತ ಈಗ ನಮ್ಮ ಫ್ರೆಂಡ್ಸ್ ಏನದಾರಲ್ಲ ಫೋಟೋಗ್ರಫಿದಾಗ ಅದಾರ ಮತ್ತು ಇನ್ನೂ ಸೈಬರ್ ಸೆಕ್ಯೂರಿಟಿದಾಗ ಅದಾರ ಮತ್ತು ಕಲ್ಚರಲ್ಸ್ ಅದ ಅದ್ರಾಗೂ ಅದಾರ ಇನ್ನೂ ಒಂದು ಕಲ್ಚರಲ್ಸ್ ಅದ ಡ್ಯಾನ್ಸ್ ಅದ ಅವರು ಮಾಡ್ಲಿಕ್ಕತ್ತಾರ ಸೊ ಮತ್ತು ಇನ್ನೊಂದು ಕೋಡ್ ನೆಕ್ಸಾ ಕೋಡ್ ಅಂತಲೇ ಐತಿ ಇನ್ನೊಂದು ನೇಮ ಸಬ್ ಇವೆಂಟ್ ಅಲ್ಲೂ ಕೋಡಿಂಗ್ ಅದು ಅದ ಅವ್ರದ್ದು ಏನಾರ ಇನ್ನೂ ಗೊತ್ತಿಲ್ಲ ನಂಗೆ ರಿಸಲ್ಟ್ ನೋಡೋಣ ಅಂತ ನಮ್ದಂತೂ ನಾವಂತೂ ಸೋತೇವಿ ಗೊತ್ತದ ನಮಗೆ ಈಗ ಅವ್ರಿಗೆ 3 ಮಂದಿ ಏನಕ್ಕದ ಗೊತ್ತಿಲ್ಲ ನಮ್ಗೆ ನೋಡೋಣ ಅಂತ ಗೈಸ್ ಈಗ ಇಲ್ಲಿ ರಿಲಯನ್ಸಿಗೆ ಬಂದಿದ್ವಿ ರಿಲಯನ್ಸ್ ಮಾರ್ಟ್ ಅಂತೇಳಿ ಇದೇನು ಪ್ರಮೋಷನಲ್ ವಿಡಿಯೋ ಅಲ್ಲ ಇಲ್ಲೇ ನಮ್ಗೆ ಜ್ಯೂಸ್ ಬೇಕಾಗಿತ್ತು ಜ್ಯೂಸ್ ತೊಗೊಳಗೆ ಬಂದ್ವಿ ಜ್ಯೂಸ್ ತೊಗೊಳಕ್ಕೆ ಬಂದಿದ್ವಿ ತಿನ್ನೋದಲ್ಲ ಜ್ಯೂಸ್ ಒಳಗೆ ಬಂದಿದ್ವಿ ಎನರ್ಜಿ ಡ್ರಿಂಕ್ ಎನರ್ಜಿ ಡ್ರಿಂಕ್ ಗೈಸ್ ಏನಂತಂದ್ರೆ ಈ ಜೆ ಟಿ ಕಾಲೇಜ್ದಾಗ ಒಂದಿಷ್ಟು ಮಂದಿ ಫ್ರೆಂಡ್ಸನ ಅಂತ ಹೇಳ್ಬೋದು ಅವ್ರಿಗೆ ಅವ್ರ ಜೊತೆ ಪರಿಚಯ ಆದ್ವಿ ಅವ್ರಿಗೂ ನನ್ನ ಕಂಟೆಂಟ್ ಮೇ ಬಿ ಇಷ್ಟ ಆಗಿರ್ಬೋದು ಅನಿಸ್ತೈತಿ ಅವರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಂಗೆ ನೀವು ಈ ವಿಡಿಯೋ ನೋಡತ್ತಿದ್ರೆ ನೀವು ಜೆ ಟಿ ಕಾಲೇಜ್ದವ್ರು ಆಗಿದ್ರೆ ಪ್ಲೀಸ್ ನಂದು ಹುಡುಗರು ನೋಡಿ ಪರಾಚಿಗೆದ್ದಾರೆ ಅಲ್ಲಿ ಬಸ್ ತೊಗೊಂಡಿದ್ರು ಹುಡುಗರು ಚೀರಾಡಿದ್ರೆ ಅಣ್ಣ ನಮ್ಮದು ವ್ಲಾಗ್ ಮಾಡಿರಿ ಅಂತಂದೆ ಗೈಸ್ ಏನೋ ಹೇಳತ್ತಿದ್ದೆ ಜೆ ಟಿ ಕಾಲೇಜ್ದವ್ರು ನೀವು ಜೆ ಟಿ ಕಾಲೇಜ್ದವ್ರು ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನೀವು ಜೆ ಟಿ ಕಾಲೇಜ್ದವ್ರು ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನೀವು ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ಶೇರ್ ಮಾಡಿರಿ ಆಮೇಲೆ ಹಿಂಗೆ ನಮ್ಮ ಜೊತೆಗೆ ನಿಮ್ದು ಕನ್ವರ್ಸೇಷನ್ನ ಹಿಂಗೆ ಇಟ್ಕೊಳ್ಳೋಣ ಇಷ್ಟ ಗೈಸ್ ಆಮೇಲೆ ಸಪೋರ್ಟ್ ಮಾಡಿರಿ ಇಷ್ಟ ಸಿಗ್ತೇನಂತ ಈಗ ಕಲ್ಚರಲ್ಸ್ ಅದ ಅಲ್ಲಿ ಹೋಗೋಣಂತ ಅಲ್ಲಿ ವಿಡಿಯೋ ಮಾಡ್ತೇನಂತ ನೋಡ್ತೀರಿ ಗೈಸ್ ಸ್ಟೇಟಿವ್ ಗೈಸ್ ಹಂಗೆ ಈಗ ಕಾಲೇಜ್ ಟೂರ್ ಅಂತ ತೋರಿಸ್ತೇನೆ ಅಂತ ಸೈಬರ್ ಸೆಕ್ಸ್ ಅಂತೇಳಿ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಏನೈತಲ್ಲ ಆ ಸಬ್ ಇವೆಂಟ್ ಇಲ್ಲಿ ನಡೆದಿತ್ತು ಒಂದು ಲ್ಯಾಬ್ ಅದ ಇಲ್ಲಿ ನಡೆದಿತ್ತು ಈಗ ಇದೇನಿಲ್ಲ ಫಸ್ಟ್ ಫ್ಲೋರ್ ಇಲ್ಲಿ ಬಂದುಬಿಟ್ಟು ಕಾನ್ಫರೆನ್ಸ್ ರೂಮ ಇಲ್ಲಿ ಬಂದ ಕಲ್ಚರಲ್ ನಡೀತವೆ ಇಲ್ಲಿ ಸೀದಾ ಮೇಲ್ಗಡೆ ಹೋಗೋಣಂತ ನಾನು ಮತ್ತು ವರುಣ್ ಹೊಂಟೀವಿ ಮೇಲ್ಗಡೆ ಹೋಗೋಣ ಇದು ಬಂದುಬಿಟ್ಟು ಫಸ್ಟ್ ಫ್ಲೋರ್ ಕೆಳಗಿದೆ ಗ್ರೌಂಡ್ ಫ್ಲೋರ್ ಇಲ್ಲಿ ಚಿಲ್ಕ ಹಾಕ್ಯಾರ ಲೋಡಿಂಗ್ ಅಂತ ಬರ್ದಾಗ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಕೋಡ್ ಅಂತದ ನೆಕ್ಸ್ಟ್ ಕೋಡ್ ಇದು ನೋಡೋಣ ತಡ್ರಿ ಹಂಗೆ ಓಪನ್ ಮಾಡಿ ಇಲ್ಲಿ ಹಿಂಗದ ನೋಡ್ರಿ ಇಲ್ಲಿ ಕೋಡಿಂಗ್ ನಡೆದಿತ್ತ ನೆಕ್ಸ್ಟ್ ಇಲ್ಲೇನೈತಲ್ಲ ವರ್ಚುವಲ್ ವೆಂಚರ್ ಅಂತೇಳಿ ಇಲ್ಲೇ ನಾವು ಆಗಲ್ಲೇ ಒಳಗೆ ಕುಂತಿದ್ವಿ ಇಲ್ಲೇ ನಮ್ದು ಏನು ಕ್ವಿಝ್ ನಡೆದಿತ್ತಲ್ಲ ಇಲ್ಲೇ ನಡೆದಿತ್ತ ಇಲ್ಲೆಲ್ಲ ಇವು ಮತ್ತು ಬಂದುಬಿಟ್ಟು ಕಾನ್ಫರೆನ್ಸ್ ಹಾಲ್ ಅದ ಇಲ್ಲಿ ನಾವು ಆಗಲೇ ಇಲ್ಲೇ ಒಳಗೆ ಡ್ರೆಸ್ ಚೇಂಜ್ ಮಾಡಿದ್ವಲ್ಲ ಇಲ್ಲೇ ಒಳಗಡೆ ಓಕೆ ಕ್ಲಾಸಸ್ ಎಲ್ಲ ಚಲೋ ಅದಾವ ನೆಕ್ಸ್ಟ್ ಇಷ್ಟ ಐತನ ಇನ್ನೊಂದು ಇಲ್ಲಿ ಇಟ್ಸ್ ಶೋ ಟೈಮ್ ಅಂತದ ಇಲ್ಲಿ ವಿಷನ್ ಯಾವ್ದು ಗ್ಲಿಚ್ ವಿಷನ್ ಅಂತೇಳಿ ನಿಮ್ದು ಇಲ್ಲೇ ಐತನ ಹೆಂಗಿತ್ತ ಚೊಕ್ಕಿತ್ತು ಒಳಗೆಲ್ಲ ಚಲೋ ಇತ್ತನ ಹಾಂ ತೆಗಿಯೋಣ ಒಂದು ಸರ್ತಿ ನೋಡೋಣ ನೋಡ್ರಿ ಗೈಸ್ ಫೋಟೋಗ್ರಫಿ ಮಸ್ತ್ ಮಾಡ್ಯಾರ ಫೋಟೋಗ್ರಫಿ ಇನ್ನೊಂದು ಯಾವ್ದು ಬಿಟ್ಟಿವಿ ನಾವು ಕೋಡಿಂಗ್ ಟ್ರೆಜರ್ ಹಂಟ್ ಮುಗೀತ ಟ್ರೆಜರ್ ಹಂಟ ಕೋಡಿಂಗ್ ಮುಗೀತ ಹಾಂ ಇದು ಕೋಡಿಂಗ್
ಇಲ್ಲೇ ನಮ್ದು ಕ್ವಿಝ್ ಮುಗೀತು. ಮತ್ತು ಕೆಳಗೆ ಸೈಬರ್ ಸೆಕ್ಯೂರಿಟಿ ಆಯ್ತು, ಮತ್ತು ಕಲ್ಚರ್ ಆದಿಲ್ಲ. ಹಾಂ ಇಷ್ಟೇ ಇದು ನೋಡ್ರಿ ಗೈಸ್. ಇಲ್ಲೊಂದು ಏನೋ ಇತ್ತು ಸೈಬರ್ ಕ್ವಿಝ್ ಅಂತೇಳಿ ಇಲ್ಲೂ ಒಂದಿತ್ತು ನೋಡ್ರಿ. ಸೈಬರ್ ಕ್ವಿಝ್ ಅಂತೇಳಿ ಬರ್ದಾರೆ. ಬಟ್ ಡೆಕೋರೇಷನ್ ಇಲ್ಲ, ಇಲ್ಲಿ ಬರ್ದಾರೆ. ಸೇಮ್ ಆಲ್ಮೋಸ್ಟ್ ನಮ್ಮ ಕಾಲೇಜ್ದಾಗ ಹೆಂಗೆ ಐತಲ್ಲ ಸೇಮ್ ಅದೇ ಟೈಪ್ ಇದೆ. ಬಟ್ ನಮ್ಮ ಕಾಲೇಜಾಗ ಅಂತ ಅದೇ ಅಂತಂದ್ರೆ ಸ್ವಲ್ಪ ಫೀಲ್ ಹಂಗೆ ಬರ್ತೈತೆ ಹೋಗಲ್ಲ. ಬೆಂಚಸ್ ಎಲ್ಲ ಸ್ವಲ್ಪ ಸೇಮ್ ಹಂಗೆ ಅದಾವೆ. ಡ್ರಿಂಕಿಂಗ್ ವಾಟರ್ ಹಂಗೆ ಐತಿ. ಸೇವ್ ವಾಟರ್ ಸೇವ್ ಲೈಫ್. ಮತ್ತು ಇನ್ನು ಥರ್ಡ್ ಫ್ಲೋರ್ದಾಗ ಏನಿಲ್ಲ, ಸೆಕೆಂಡ್ ಫ್ಲೋರ್ಲ್ಲ ಅದು ಬರೀ ಸೆಕೆಂಡ್ ಫ್ಲೋರ್ದಾಗ ಅಲ್ಲಿ ಏನಿಲ್ಲ. ಹೋಗಿದ್ವಿ ಆಗಲ್ಲ ಡ್ರೆಸ್ ಚೇಂಜ್ ಮಾಡೋಕ್ಕಂತ ಹೇಳಿ ಕಳಿಸಿದ್ರೆ ಬರೀ ಕ್ಯಾಮ್ರಾ ಎಲ್ಲ ಆನ್ ಅದಾವ. ಓ BBA ಅದು ಐತಿ ಗೈಸ್, ಇಲ್ಲಿ BBA ಸೆಕೆಂಡ್ ಇಯರ್ದು ಐತಿ ಇಲ್ಲಿ ನೋಡ್ರಿ. ಇಲ್ಲಿ ಮೇಲಿಂದ ಇಲ್ಲಿ ಇಷ್ಟ. ಬಟ್ ಇಲ್ಲಿ BBA ಅದ ಇಲ್ಲಿ ಇಷ್ಟ. ಇಲ್ಲಿ ಇನ್ನೊಂದು ಮೇಲೆ ಫ್ಲೋರ್ ಐತೆ ಅಷ್ಟ ಗೈಸ್. ಈಗೇನು ಇಲ್ಲಿ ಮತ್ತೆ ಬಂದ್ವಿ. ಇಲ್ಲಿ ನೆಕ್ಸ್ಟ್ ಕೋಡ್ ಅಂತ ಏನಿತ್ತಲ್ಲ ಅಲ್ಲಿ ಬಂದೀವಿ. ಡೆಕೋರೇಷನ್ ಅದು ಲೈಟ್ ಓಪನ್ ಮಾಡಿದ್ರೆ ಲೈಟ್ ಹಚ್ಚಿದ್ರೆ ಇವ ಬಂದು ಸಾಹಿಲ್ ಅಂತೇಳಿ ನಮ್ಮ ಕಾಲೇಜಿಗೆ ಬಂದಿದ್ರಲ್ಲ, GCಗೆ ಅದು ಹೋಗಿದ್ದೆ. ಇವರ JT ಕಾಲೇಜ್ದವ್ರ ನೋಡ್ರಿ ಗೈಸ್, ಮಸ್ತಾಗೈತಿ ಕರೆಗೂ ಡೆಕೋರೇಷನ್. ನಾಗಲ್ಲಿ ಬರೀ ಹಂಗೆ ತೊಗೊಂಡೋಗಿದ್ದೆ. ಈಗ ಬಂದ ಲೈಟ್ ಹಚ್ತೇನೆ ಬಾಬಾ ಏನು ವಿಡಿಯೋ ಮಾಡ್ಕೊಂತಂತಂದು ಅದಕ್ಕೆ ಬಂದೆ ನಾನು. ಮಸ್ತಾಗೈತಿ. ಗೈಸ್ ಈ ಡೆಕೋರೇಷನ್ ನಿಮ್ಗೆ ಲೈಕ್ ಆಗಿದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿ. ಇಲ್ಲಿ ನೋಡ್ರಿ ಗೈಸ್, ಇದು ನೀವು ಎದ್ರಾಗ ನೋಡಿರ್ಬೋದು ಹೇಳ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಬೈ ಗೈಸ್. ಈಗ ಅದೇನು ಸೆಕೆಂಡ್ ಫ್ಲೋರ್ ಅದು ತೋರಿಸಿದೆ. ಈಗ ಹೊರಗಡೆ ಬಂದೀನಿ. ಹೊರಗಡೆ ಈಗ ನೋಡ್ರಿ ಇಲ್ಲೇ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ಇದು ಎಂಟ್ರೆನ್ಸ್. ಇಲ್ಲದ ಫೆಸ್ಟಾ ಕಾನ್ಫರೆನ್ಸ್ ಹಾಲು ಇಲ್ಲಿ ಒಳಗದ. ಹೋಗೋಣ ಒಳಗೆ. ಇಲ್ಲಿ ಬಂದು ನೋಡ್ರಿ ಇವರು ಇಬ್ಬರು ಟ್ರೆಜರೆಂಟ್. ಇಲ್ಲಿ ಬಂದುಬಿಟ್ಟು ಇಲ್ಲಿ ಆಗಲ್ಲ ರಿಜಿಸ್ಟ್ರೇಷನ್ ಇತ್ತು. ಇಲ್ಲೇ ಫೆಸ್ಟಾ ಅಂಥೇಳಿ ಮಾಡಿದ್ದಾರೆ. ಈ ಸೀದಾ ಈಗ ಅಲ್ಲಿ ಹೋಗ್ತೀವಿ. ಏನು ಐತಲ್ಲ ಕಲ್ಚರಲ್ ಇವೆಂಟ್ ಇಲ್ಲೇ ಅದ. ಬರೀ ಗೈಸ್ ಈಗ ಸೀದಾ ಕಲ್ಚರಲ್ ತೋರಿಸ್ತೇನಂತ ನೋಡೋಣ ಬರ್ರಿ. ಹೇಗೆ
all the teams are eagerly waiting for, and that is the General Championship. The runner-ups of General Championship goes to, any guesses guys? Team Automation. It's Team Gadgeters. ಗೈಸ್ ಈಗ ಫೈನಲಿ ಇವೆಂಟ್ ಮುಗೀತು. ಇಲ್ಲಿ ಬಂದ್ಬಿಟ್ಟ ಒಂದು ಪ್ರೈಸ್ ಸಿಕ್ಕದ. ಇದು ಯಾರಿಗೆ ಅಂತಂದ್ರೆ ಇವನು ಮತ್ತೆ ಎಲ್ಲ ನಾನು ಐತೀನಿ. ಇವರಿಬ್ರು ಈಗ ತಿರ್ಸಾತಾನೆ. ಒಟ್ಟು ನಮ್ಮ ಕಾಲೇಜಿಗೆ ಸಿಕ್ತ ಫೋಟೋಗ್ರಫಿ ಡಿಸೈನಿಂಗ್. ತಡಿಪಾ ನೀ ಮಾಡ ವಯಸ್ಸು ಬರ್ಬೇಕು ನೋಡು. ತಗೋಬೇಕಪ್ಪ ನೀ ಅಂದ್ರೆ ಹೆಂಗೆ ಕಂಟಿನ್ಯೂ ಹೋಗಿದ್ದೀನಿ ಈಗ.
ಗೈಸ್ ಈಗ ಇವೆಂಟ್ ಎಲ್ಲ ಮಸ್ತ್ ಅದ. ಹೆಂಗ ಅನಿಸ್ತು ನಿಮಗೆಲ್ಲ ಇವೆಂಟ್? ಮಸ್ತ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮೇನ್ ಎಕ್ಸ್ಪೀರಿಯನ್ಸ್. ಈ ಫಸ್ಟ್ ಇಯರ್ಸ್ದವ್ರ ಮತ್ತೆ ಇವ್ರ ಫಸ್ಟ್ ಟೈಮ್ ಬಂದಾರಂತ ಇವೆಂಟಿಗೆ ಅವ್ರಿಗೂ ಅನ್ಸೈತಿ ಅದು ಬಂದಾರ. ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಚಲೋ ಮಾಡ್ತೀವಿ ಅಂತ ಹೇಳಿ ನಾನು ಇದೇ ಬ್ರದರ್ ಅವ್ರು ನಾವೆಲ್ಲ ಹೋಗ್ತೀವಿ, ನಾವೆಲ್ಲ ಕಾಲೇಜ್ ಬಿಟ್ಟು ಹೋಗ್ತೀವಿ, ಮುಗೀತ ನಮ್ದು ಜರ್ನಿ ಕಾಲೇಜ್. ನಾವ್ ಇನ್ನೂ ಇದು ಮಾಡೋದು ನಿಮ್ಗೆ ಏನದ ನಮಗೆಲ್ಲ ಫೇರ್ವೆಲ್ ಒಂದಿದ್ದಕ್ಕೆ अरे कहना क्या चाहते हो? ಕುಂದ್ಬಿಡಲ್ಲೇ ಗೈಸ್. ಈಗ ಇವೆಂಟ್ ಮುಗಿತಾ ಒಂದ್ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ. ಪ್ರೈಸ್ ಸಿಕ್ಕೈತಿ, ಒಂದ್ ಪ್ರೈಸ್ ಸಿಕ್ಕೈತಿ. ಇರ್ಲಿ, ಆಲ್ ದಿ ಬೆಸ್ಟ್. ನಮ್ಮ ಫ್ಯೂಚರ್ಸ್ ಸಾರಿ ನಮ್ಮ ಏನೇನೋ ಬರತ್ತಾವ ಏಜ್ ಆಗೈತಿ. ನಮ್ಮ ಜೂನಿಯರ್ಸ್ ಇವ್ರು ಏನ್ ಬರ್ತಾರಲ್ಲ ಅವ್ರು ನೆಕ್ಸ್ಟ್ IT ಫೆಸ್ಟಿವಲ್ ಬಂದ್ರೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ವಿರಾಟ್ ಕೊಹ್ಲಿ T20 ಹೋಗ್ಲಿ ಗೈಸ್. ಈ ವ್ಲಾಗ್ ನೋಡತ್ತವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. ಈ JT ಕಾಲೇಜ್ದವ್ರು ಏನದಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ. ನೀವು ನಮ್ಮ ಕಾಲೇಜದ್ದು ಇವೆಂಟ್ ನೋಡ್ಬೇಕಂದ್ರೆ ನಂದು ಬ್ಲಾಗ್ದಾಗ ವಿಡಿಯೋಸ್ ಅದಾವ, ಚೆಕ್ ಮಾಡ್ರಿ ಗೈಸ್. ನಮ್ಮ ಕಾಲೇಜ್ದಾಗ ಇವೆಂಟ್ ಹೆಂಗಿರ್ತದ ಚೆಕ್ ಮಾಡ್ರಿ. ಈಗ ಸೀದಾ ಟ್ರೈನ್ ಬಸ್ ಬಸ್ ಈಗ ಹೊಳ್ಳಿ ಸೀದಾ ಬಸ್ ಹೋಗೋದ. ಏನೋ ಹೇಳ್ತಾರಂತ ಗೈಸ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬರೀ ಇಂಥದೆಯಾ ಕಟ್ ಮಾಡ್ತೀರಿ ಅದನ್ನ ಕಟ್ ಅಂತ ಹಾಕ್ತೀನಿ. ನಮ್ಗೆ ಗೊತ್ತಿಲ್ಲ. ಸೀದಾ ಇಲ್ಲೇ ಹುಬ್ಳಿದಾಗ ಹೋಗಿ ಅಲ್ಲೇ ಬಸ್ ಸ್ಟ್ಯಾಂಡ್ ಸಿಗ್ತೇನಂತ ನೋಡ್ತೀರಿ. 2 hours later. ಗೈಸ್ ಈಗ ಹುಬ್ಬಳ್ಳಿ ಬಂದೇವಿ. ಬಸ್ ಸ್ಟ್ಯಾಂಡ್ದಿಂದ ಸೀದಾ ಹೊಸೂರು ಬಸ್ ಸ್ಟ್ಯಾಂಡಿಂದ ಈಗ ಮೆಕಡಿ ಬಂದೀವಿ. ನಾನು ಮತ್ತು ವರುಣ ಮೀಲ್ ಆರ್ಡ್ರ್ ಮಾಡೀವಿ. ಜಸ್ಟ್ ಬಂದದ ಈಗ. ಇದಿಬ್ಬರು ಸೇರಿ ಮಿಕ್ಸ್ ಮಾಡೀವಿ ಪೆರಿ. ಅದಕ್ಕೆ ಇಲ್ಲಿ ಇಬ್ಬರು ಸೇರಿ ಹಾಕ್ಕೊಂಡೀವಿ. ಅವಾಗ ನಂಗೆ ಒಬ್ಬಂಗಲ್ಲ. ಅಲ್ಲಿಂದ ಇಲ್ಲಿ ಮಠ ನೋಡ್ಕೊತ ಬಂದ್ವಿ. ಹೊಸೂರಿಂದ ಇಲ್ಲಿ ವಿದ್ಯಾನಗರ BV ಮಠ. ಯಾಕಂದರೆ ಗಾಡಿ ಹಚ್ಚೇವಿ ಇಲ್ಲೇ. ಸೊ ಹಂಗಾಗಿ ಇಲ್ಲೇ ಗಾಡಿ ತೊಗೊಂಡು ನವನಗರ ಮಠ ಬಿಟ್ಟು ಅವ ಅಲ್ಲಿಂದ ಧಾರವಾಡಿಗೆ ಹೋಗ್ತಾನೆ. ನಾನು ಅಲ್ಲೇ ಮನೆಗೆ ಹೋಗ್ತೀನಿ ನವನಗರದಿಂದ. ಸೀದಾ ಈಗ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನಂತ ಈ ರೀತಿಯಿಂದ. ಸೊ ಬರೀ ಅಲ್ಲೇ ಸಿಗ್ತೇನೆ. ಈಗ ಮನೆಗೆ ಬಂದೀನಿ. 11 ಗಂಟೆಗೆ ಬಂದೆ ನಾನು. ಈಗ 15-20 ನಿಮಿಷ ಆತ ಫ್ರೆಶ್ ಎಲ್ಲ ಆಗಿ ಸೀದಾ ಮೇಲೆ ಬಂದೀನಿ ಮುಕ್ಕೊಳಕ್ಕೆ. ಗೈಸ್ ನಾ ಇನ್ನೊಮ್ಮೆ ಹೇಳಾಕತ್ತೀನಿ, ಇವೆಂಟ್ ಮಾತ್ರ ಮಸ್ತ್ ಆತ. ಕರಿಗೂ ಎಲ್ಲ ಕಲ್ಚರಲ್ಸ್ ಆತ, ಒಟ್ಟು ಆಲ್ ಓವರ್ ಎಲ್ಲ ಮಸ್ತ್ ಆತ. ಆಮೇಲೆ ನಮ್ಮದು ಇಲ್ಲಿಂದ ಜರ್ನಿನೂ ಚಲೋ ಆತ. ಹೋಗ್ತಾ ಬರ್ತಾನು ಎಂಜಾಯ್ ಮಾಡ್ಕೊತ ಹೋದ್ವಿ, ಎಂಜಾಯ್ ಮಾಡ್ಕೊತ ಬಂದ್ವಿ. ಆಮೇಲೆ ಕಾಲೇಜ್ದಾಗೂ ಭಾಳ ಎಂಜಾಯ್ ಮಾಡಿದ್ವಿ. ಇಂಟ್ರೆಸ್ಟಿಂಗ್ ಇತ್ತು. ಇಷ್ಟೇ ಗೈಸ್. ಈಗ ಮತ್ತು ಈಗ ನೆಕ್ಸ್ಟ್ ಯಾವ ಇವೆಂಟ್ಸು ಇಲ್ಲ. ಇಲ್ಲೇ ಇವತ್ತಾಗ ಎಲ್ಲ ಮುಗಿದ್ವು. ಇನ್ನು ನೆಕ್ಸ್ಟ್ ಇವೆಂಟ್ಸ್ ಬಂದರು ಇನ್ನು ನೆಕ್ಸ್ಟ್ ಸೆಮ್ಮಿಗೆ ಬರ್ತಾವೆ. ಬಟ್ ನಾವಂತೂ ಇರೋಂಗಿಲ್ಲ. ನಮ್ಮದು ಮುಗೀತ ಕಾಲೇಜ್ 3rd ಇಯರ್. ಈಗ ಇನ್ನೊಂದು ಫೇರ್ವೆಲ್, ನಮ್ಮ ಕಾಲೇಜ್ದಾಗ ಫೇರ್ವೆಲ್ ಐತಿ. ಅದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಏನೈತಿ ನಾವು ಜೂನಿಯರ್ಸ್ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣಂತ. ಎಕ್ಸಾಮ್ಸ್ ಸಮೀಪ ಬಂದಾವ. ಈಗ 20ಗೇನೋ ಸ್ಟಾರ್ಟ್ ಆಗ್ತದೆ ನಮ್ದು. ಜೂನಿಯರ್ಸ್ದು ಈಗ 15ದಿಂದ ಸ್ಟಾರ್ಟ್. ಅಷ್ಟರೊಳಗೆ ಫೇರ್ವೆಲ್ ಆಗ್ಬೇಕಾ ಮತ್ತು ಹೋಗೋಮ ಆಗ್ಬೇಕಾ ನಮ್ಮ ಕಾಲೇಜ್ದಾಗ. ನಮ್ದಂತಂದ್ರೆ KLE ಕಾಲೇಜ್. ನೋಡೋಣ ಗೈಸ್ ಏನೈತೆ ಅಂತಂದ. ಫೇರ್ವೆಲ್ ಇದ್ರೆ ಫೇರ್ವೆಲ್ ವ್ಲಾಗ್ ಅಂತೂ ಪಕ್ಕ ಮಾಡ್ತೀನಿ. ಅದು ಮಾಡಬೇಕಾಗ್ತೈತಿ, ತೋರಿಸ್ತೇನಂತ ವ್ಲಾಗ್. ಇಷ್ಟೇ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಗೈಸ್. ಇನ್ನೇನು ಹೊಸಬ್ರು ನೋಡಾತೀರಿ ಅಂತಂದ್ರೆ ನನ್ನ ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಇಷ್ಟೇ ಗೈಸ್. ಸಿಗ್ತೇನೆ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.